JDS ಮೈತ್ರಿ ದೆಹಲಿಯಲ್ಲಿ ದಳಪತಿಗಳ ಠಿಕಾಣಿ ತಡರಾತ್ರಿ ಕೂಡ ಅಂದರೆ ಮೀಟ್ ಆಗಿಲ್ಲ. ಅಮಿತ್ ಶಾ ಮತ್ತು HDK ಮಾತುಕತೆ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ಅಮಿತ್ ಶಾ ಮತ್ತು HDK ಮಾತುಕತೆ ಸಾಧ್ಯತೆ. ಸೀಟು ಹಂಚಿಕೆ ಬಗ್ಗೆ ಕುಮಾರಸ್ವಾಮಿ ಅಮಿತ್ ಶಾ ಚರ್ಚೆ. 28 ಕ್ಷೇತ್ರ ಬಗ್ಗೆ ಅಮಿತ್ ಶಾ ಜೊತೆ ದಳಪತಿ ವಿಸ್ತೃತ ಮಾತುಕತೆಯನ್ನು ಮಾಡ್ತಾರೆ. ರಿಪಬ್ಲಿಕನ್ನಕ್ಕೆ HD ಕುಮಾರಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೀಟು ಹಂಚಿಕೆ, ಉಭಯ ಪಕ್ಷಗಳ ನಾಯಕರ ಹೊಂದಾಣಿಕೆ. 28ಕ್ಕೆ 28 ಸ್ಥಾನ ಗೆಲ್ಲಲು BJP ನಾಯಕರು ಟಾಸ್ಕ್ ಕೊಟ್ಟಿದ್ದಾರೆ. 22 ಕ್ಷೇತ್ರ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಚರ್ಚೆ ಮಾಡ್ತೇವೆ. ರಾಜ್ಯ ಜನರ ನಾಡಿ ಮಿಡಿತದ ಬಗ್ಗೆ ಚರ್ಚೆ ಮಾಡುತ್ತೇವೆ ಅಂತ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾವಾಗ BJP ಮತ್ತು JDS ಮೈತ್ರಿ ಆಗಿದೆ, ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಮೈಸೂರು ಬಂದಿದ್ದರು. ಆ ಭಾಗದ 4 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾತನಾಡೋದಕ್ಕೆ ಸುತ್ತೂರು ಮಠದಲ್ಲಿ ಮೀಟಿಂಗ್ ಕೂಡ ಆಗಿತ್ತು. ಅದಾದ ನಂತರ ಇದೀಗ HD ಕುಮಾರಸ್ವಾಮಿ ಅವರು ಅಲ್ಲಿಗೆ ಹೋಗಿದ್ದಾರೆ. ಈ ನಡುವೆ ಮಂಡ್ಯ ಸಂಸದೆ ಸುಮಲತಾ ಅವರು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಸಾಕಷ್ಟು ರಾಜಕೀಯ ಕುತೂಹಲ ಮೂಡಿಸಿದೆ. ಮೊದಲಿಗೆ ಅವರು ಏನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕೇಳ್ಕೊಂಬರೋಣ. ಅದಾದ ನಂತರ ಅದರ ಬಗ್ಗೆ ಮಾತಾಡೋಣ. ಲೋಕಸಭಾ ಚುನಾವಣೆ ಹಿನ್ನೆಲೆ ಏನು JDS ಹಾಗೂ BJP ಮೈತ್ರಿ ಮಾಡಿಕೊಂಡಿರುವಂಥದ್ದು. ಇದೀಗ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ JDS ಹಾಗೂ BJPನಲ್ಲಿ ಉಂಟಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಪೂರ್ಣವಾದ ಸ್ಪಷ್ಟನೆ ಸಿಗಬೇಕು ಅಂದರೆ ಅದು ಕುಮಾರಸ್ವಾಮಿ ಅವರಿಂದ ಮಾತ್ರ. ಇಂದು ದೆಹಲಿಗೆ ಆಗಮಿಸಿರ್ತಕ್ಕಂಥದ್ದು. ಅವ್ರನ್ನೇ ಮಾತನಾಡ್ತಾನೆ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಕೂಡ ನಿಮ್ಮ ಕಾರ್ಯಕರ್ತರಲ್ಲಿ ಹಾಗೆಯೇ ಜನತೆಯಲ್ಲೂ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ಒಂದು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥದ್ದು ಹಲವಾರು ಅಭ್ಯರ್ಥಿ ಆಕಾಂಕ್ಷೆ ಇರ್ತಕ್ಕಂಥವರು ಚರ್ಚೆ ಮಾಡ್ತಕ್ಕಂಥದ್ದು ಸಹಜ. ಅಂತಿಮವಾಗಿ ಎಲ್ಲ ಗೊಂದಲಗಳಿಗೆ ಏನು ತೀರ್ಮಾನಗಳಾಗಬೇಕು, ಚುನಾವಣೆಯನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಆ ತೀರ್ಮಾನಗಳಾಗುತ್ತೆ. ಸರ್, ಈಗ ನಾಳೆ ಅಂದರೆ ಈಗ ಹೈಕಮಾಂಡನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಯಾವ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ? ಬಂದಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದ ನೀರಾವರಿ ವಿಷಯದಲ್ಲಿ ನಮ್ಮ ನಾಡಿನ ರೈತರ ಪರವಾಗಿ ಸುಮಾರು 35-40 ವರ್ಷಗಳು ಕಾನೂನು ಹೋರಾಟದಲ್ಲಿ ಅವ್ರದ್ದೇ ಆದಂಥ ಒಂದು ನೆರವುಗಳನ್ನು ನೀಡಿದ್ದಾರೆ ನಾಡಿನ ಜನತೆ ಪರವಾಗಿ. ಅವರ ನಿಧನದ ಒಂದು ಸುದ್ದಿಯ ನಂತರ ನಾವು ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬಂದಿದ್ದೇನೆ. ಅದು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ರಾಜಕೀಯ ವಿಷಯಕ್ಕೆ ಚರ್ಚೆಗಳಿಲ್ಲ. ಸರ್, ಈಗ ಮಂಡ್ಯ ಕ್ಷೇತ್ರದ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಸರ್. ಈಗ ಇದು ಒಂದು ಕ್ಲಿಯಾರಿಟಿನ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಅದರ ಬಗ್ಗೆ ಚರ್ಚೆ ಬೇಡ. ಯಾವುದೇ ಗೊಂದಲ ನಮ್ಮ ಹತ್ರ ಇಲ್ಲದೆ ಇದ್ದಾಗ ನಾನು ಅದರ ಬಗ್ಗೆ ಚರ್ಚೆ ಯಾಕೆ ಮಾಡಲಿ? ಸರ್, ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಿದ್ರು. ಹಾಗೆಯೇ ನೆನ್ನೆ ಪುಟ್ಟರಾಜು ಅವರು ಕೂಡ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಹೆಸರುಗಳು ಬರ್ತಾ ಇದೆ. ಅಂತಿಮವಾಗಿ ಯಾರು ನಿಲ್ಲಬೇಕು ಅನ್ನೋದು ದೆಹಲಿಯಲ್ಲಿ ನಮ್ಮೇನು ಮೈತ್ರಿ ಇದೆ, BJP ಮತ್ತು JDSನ ಮೈತ್ರಿ, NDA ಅಭ್ಯರ್ಥಿ ಯಾರಾಗಬೇಕು ಅಂತಕ್ಕಂಥ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಸರ್, ಈಗ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಅಂದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ ಸರ್ ಕುಮಾರಸ್ವಾಮಿ? 28 ಕ್ಷೇತ್ರಗಳಲ್ಲಿ BJP JDSನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ನಾನು ಶ್ರಮ ಹಾಕಬೇಕಾಗಿದೆ. BJP ನಾಯಕರುಗಳ ಜೊತೆಗೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ನಾಯಕರ ಜೊತೆಗೂಡಿ 28 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಶ್ರಮ ಇರುತ್ತೆ. ಸರ್, ಈಗ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿಯವರ ಅಸ್ತಿತ್ವ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಅದನ್ನು ಅಂದರೆ ನಿಮ್ಮ ಅಸ್ತಿತ್ವವನ್ನು ಕಸಿದುಕೊಳ್ಳುವಂಥ ಕೆಲಸ ಆಗ್ತಾ ಇದೆಯಾ ಈಗ? ಆ ರೀತಿ ಎಲ್ಲ ಸುಮ್ಮನೆ ಅವೆಲ್ಲ ಕೃತಕವಾಗಿ ಕೆಲವರು ಅದ್ರ ಬಗ್ಗೆ ಸುದ್ದಿಗಳು ಹರಡಿಸ್ತಾರೆ. ಈಗ ನಮ್ಮ ಬಗ್ಗೆ ಜನಗಳಲ್ಲಿ ಏನು ಪ್ರೀತಿ ವಿಶ್ವಾಸಗಳಿದೆ ಆ ಜನಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅಂತಿಮ ನಿರ್ಣಯ ಮಾಡೋರು ಮತದಾರರು, ಅಂತಿಮ ನಿರ್ಣಯ ಮಾಡೋರು ಪಕ್ಷದ ಕಾರ್ಯಕರ್ತರು. ಆ ಸಂದರ್ಭ ತಕ್ಕನಾಗ ತೀರ್ಮಾನಗಳು ಆಗ್ತವೆ. ಸರ್, ಈಗ ಏನು ವಿಜಯೇಂದ್ರ ಅವ್ರ ಜೊತೆ ನಡೆದಂತಹ ಸಭೆ ಏನಿತ್ತು, ಅಂದರೆ ಒಂದು ರಹಸ್ಯ ಸಭೆ ನಡೆಯುತ್ತೆ ಸರ್. ಆ ಸಭೆಯಲ್ಲಿ ಏನು ಹಳೆ ಮೈಸೂರು ಭಾಗದಲ್ಲಿ BJP ನಾಯಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಪರ ವಿರೋಧದ ಚರ್ಚೆಗಳಾಗಬಾರ್ದು BJP ಮತ್ತು JDS ಮೈತ್ರಿಯಲ್ಲಿ. ಈಗ ಅವರವರ ಪಕ್ಷದಲ್ಲಿ ಎಲ್ರಿಗೂ ಇರ್ತಕ್ಕಂಥದ್ದು ಈ ಮೈತ್ರಿಯ ಒಂದು ಹಿನ್ನೆಲೆ. 28 ಕ್ಷೇತ್ರಗಳು ಈ ಬಾರಿ NDA ತೆಕ್ಕೆಗೆ ಬರಬೇಕು ಅಂತಕ್ಕಂಥದ್ದು ಎಲ್ಲರಲ್ಲಿರ್ತಕ್ಕಂಥ ಭಾವನೆ. ಅದರಲ್ಲೂ ವಿಶೇಷವಾಗಿ BJP ಹೈಕಮಾಂಡ್ನಲ್ಲಿ ಈ ಬಾರಿ ಕರ್ನಾಟಕದಿಂದ 28 ಸ್ಥಾನವೂ ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನಿಟ್ಟಿದ್ದಾರೆ. ಆ ಗುರಿಯನ್ನು ರೀಚ್ ಆಗಬೇಕಾದ್ರೆ ನಮ್ಮಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆ ಕೊಟ್ಟಿರ್ಬೋದು. ಇದಿಷ್ಟು ಏನು ಕುಮಾರಸ್ವಾಮಿಯವರ ಮಾತಾಗಿತ್ತು.
ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಓಕೆ, ಫಾಲಿ ನಾರಿಮನ್ ಅವರು ವಿಧಿವಶರಾಗಿದ್ದಾರೆ. ಅವರ ಒಂದು ಅಂತಿಮ ದರ್ಶನಕ್ಕೆ ಬಂದಿದ್ದೀನಿ ಅಂತ ಅವರು ಹೇಳಿದರು. ನಿಜ, ದೇವೇಗೌಡರ ಜೊತೆಗಿನ ಸಂಬಂಧ, ಆಮೇಲೆ ಎಲ್ಲ ನಾವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು. ಯಾಕಂದರೆ ನಮ್ಮ ನೀರಿಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಂಥವ್ರು. ಆದರೆ BJP ಮತ್ತು JDS ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹಳ ಕುತೂಹಲ ಮೂಡಿಸಿರೋದು ಮಂಡ್ಯ ಏನಾಗುತ್ತೆ ಅಂತ. ಬಿಟ್ರೆ ಒಂದು ದೊಡ್ಡ ಮಟ್ಟದ ಸವಾಲುಗಳು ಕೂಡ ಇದೆ ಅಂತ ಅನ್ಸುತ್ತಾ ಮೈತ್ರಿ ವಿಚಾರವಾಗಿ. ಕಾರಣ ತಳಮಟ್ಟದ ಕಾರ್ಯಕರ್ತರನ್ನ ಹಿಡ್ಕೊಂಡು ಶಾಸಕರ ತನಕ ಎಲ್ಲರನ್ನ ಸಮಾಧಾನ ಮಾಡಿ ಒಗ್ಗೂಡಿ ಕರ್ಕೊಂಡು ಹೋದ್ರೆ ಮಾತ್ರ ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯ. ಇಲ್ಲಿ ಕೆಲವೊಂದು ಕಡೆ ಒಡಕುಗಳು, ನೀವೇ ಹೇಳ್ತಾ ಇದ್ದೀರಿ, ST ಸೋಮಶೇಖರ್ ಅವರು ಸ್ವಾಭಿಮಾನ ಅಡ್ಡವಂತು ಅಂತ. ಕೆಲ ಶಾಸಕರಿಗೆ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ. ಈ ಹಿಂದೆ ನಾವು ವಿರುದ್ಧವಾಗಿ ಕೆಲಸ ಮಾಡಿದ್ದೀವಿ, ಈಗ ಅವ್ರ ಜೊತೆಯಾಗಿ ಕೆಲಸ ಮಾಡೋದು ಹೇಗೆ ಅನ್ನೋದು ಬಹುತೇಕರ ಪ್ರಶ್ನೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಈ ಜಾತಿಗಳಿದೆಯಲ್ಲ, ಜೊತೆಯಾಗಿ ಹೋಗೋದು ಭಾಳ ಕಷ್ಟ. ಈಗ BJPಯ ಕಾಂಗ್ರೆಸ್ಗೆ ಮೊದಲಿದ್ದದ್ದು ಒಂದು ಅಹಿಂದ ಮತಗಳು, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳು. ಉಳಿದವ್ರ ಜೊತೆ ಲಿಂಗಾಯತ, ಒಕ್ಕಲಿಗ ಅದರ ಪ್ರಮಾಣದಲ್ಲಿ ಬರ್ತಾ ಇತ್ತು. ಕೆಲವು ಪಾರ್ಟಿಗಳು ಈಗ ಮತದ ಸಮುದಾಯಗಳನ್ನು, ನಮಗೆ ಗೊತ್ತಿದೆ BJP ಅಂತಂದರೆ ಲಿಂಗಾಯತ ಪ್ರಾಬಲ್ಯ ಜಾಸ್ತಿ ಇರುತ್ತೆ ಅಂತೇಳಿ. ಆದರೆ ಯಾವಾಗ ಅದಕ್ಕೊಬ್ಬ ನಾಯಕನೂ ಬೇಕಾಗುತ್ತೆ, ಸುಮ್ಮನೆ ಪಾರ್ಟಿಯಿಂದ ಬರೋದಿಲ್ಲ. ಯಾವಾಗ ಯಡಿಯೂರಪ್ಪನವರು ಸ್ವಲ್ಪ ಮುಖ್ಯಮಂತ್ರಿ ಪಟ್ಟದನ್ನ ಕೆಳಗಿಳಿಸಲಾಯಿತು, ಈ ಬರೀ 15 MLA ಅವರಿಗೆ, ಕಾಂಗ್ರೆಸ್ಸಲ್ಲಿ 35 MLA ಆಯಿತಾ. ಒಕ್ಕಲಿಗರಲ್ಲಿ ಏನು ಅಂತಂದರೆ ದೇವೇಗೌಡರ ಜೊತೆ ಹೋಗ್ತಾರೆ ಪ್ರತಿಯೊಬ್ಬರು ಕೂಡ. ಆ ಒಕ್ಕಲಿಗ ಬೆಲ್ಟ್ ಇರೋದ್ರಲ್ಲಿ ಎಲ್ಲಿ ಈ 11 ಜಿಲ್ಲೆಯಲ್ಲಿ ಮಾತ್ರ. ಚಾಮರಾಜನಗರದ ನಿಮ್ಗೆ ಗೊತ್ತಲ್ಲ, ಎಲ್ಲ ಬರುತ್ತೆ. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಬರುತ್ತೆ. ಇವ್ರಿಗೊಂದು ಆತಂಕ ಇತ್ತು, ಏನಪ್ಪ ಅಂತಂದರೆ ನಮಗೆ 18ರಿಂದ 19ರಿಂದ 20% ವೋಟ್ ಬರುತ್ತೆ ಕೂಡ JDSಗೆ. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬರಲಿಲ್ಲ, 13% ಬಂತು. ಯಾಕೆ ಹೋಯ್ತು ಅಂತಂದರೆ DK ಶಿವಕುಮಾರ್ ಅವರ ಪರವಾಗಿ ಹೋಯ್ತು ಅನ್ನುವಂಥದ್ದು. ಈಗ DK ಶಿವಕುಮಾರ್ ಏನು ಮಾಡ್ತಾರೆ, 13% ಇರುವಂಥ ವೋಟ್ನ ಫುಲ್ ಹೊಡೆದಾಕ್ಬಿಡ್ತಾರೆ ಅನ್ನೋದು ಭಯ ಶುರುವಾಯಿತು. 19 MLAಗಳ ಪೈಕಿ ಪ್ರಯತ್ನ ಕೂಡ ಪಟ್ಟಿದ್ರು. ದೇವೇಗೌಡರು ಸುಮ್ಮನೆ ಇರ್ತಾರಾ? ದೇವೇಗೌಡರು ತಕ್ಷಣಕ್ಕೆ ಏನು ಮಾಡಬೇಕು ಅಂದರೆ BJP ಜೊತೆ ಜಾಯ್ನ್ ಆದರು. ಹಾಗಿದ್ರೆ ನೀವು ಕೇಳ್ಬೋದು, ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ ಇತ್ತಲ್ಲ, ಯಾಕೆ ಇವರು ಗೆಲ್ಲಿಲ್ಲ ಒಂದೇ ಸೀಟು ಅಂತೇಳಿ. ನೋಡಿ, ಅಲ್ಲೇ ಬರೋದಿಲ್ಲ. ಜಾತಿ ಅಂದರೆ ನೀವು ನಾಯಕ, ಅಲ್ಲಿ ಲೋಕಲ್ ಜಾತಿಗಳು ಒಂದಾಗಿ ಬರಬೇಕು. ಈ ಕಳೆದ ಬಾರಿ ಏನಾಯಿತು, ಈ ಏನು ಕಾಂಗ್ರೆಸ್ನ ಓಟು ಅಂದರೆ ಒಂದು ಸಿದ್ದರಾಮಯ್ಯನವರ ಕುರುಬ ಸಮುದಾಯದ ಓಟುಗಳು ಮತ್ತು ಒಕ್ಕಲಿಗ ಓಟುಗಳು ಜೊತೆಯಾಗಿ ಬರಲೇ ಇಲ್ಲ. ಅವರಲ್ಲಿ ಸ್ಥಳೀಯವಾಗಿ ಒಂದು ಘರ್ಷಣೆ ಇರುತ್ತೆ ಅವರಲ್ಲಿ. ಹಾಗಾಗಿ ಅದು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಿದ್ರೆ BJP ಮತ್ತು JDS ಮಾಡಿದರೆ ಬರಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲೂ ಬರುತ್ತೆ, ಆದರೆ ಇಲ್ಲಿ ಯಾವ್ದು ಜೊತೆಯಾಗಿ ಬರಬೇಕಾಗಿರೋದು, ಒಕ್ಕಲಿಗ ಮತ್ತು ಲಿಂಗಾಯತ. ಹಾಗಿದ್ರೆ ಇಲ್ಲಿ ಏನಾಗುತ್ತೆ, ಈ 11 ಜಿಲ್ಲೆ ಇದೆಯಲ್ಲ, ಇಲ್ಲಿ ಪ್ರಭಾವ ಒಕ್ಕಲಿಗರದು. ಉಳಿದ 20 ಜಿಲ್ಲೆ ಇದೆಯಲ್ಲ, ಅಲ್ಲಿ ಲಿಂಗಾಯತರದು. ಹಾಗಾಗಿ ಒಂದೇ ಕಡೆ ನೀವು ಒಕ್ಕಲಿಗರು ಲಿಂಗಾಯತರು ಫೈಟ್ ಮಾಡ್ಕೊಂಡು ಮಾಡಬೇಕು ಅಂತ ಏನು ಇರೋದಿಲ್ಲ. ಆ ಕಡೆಯವರೆಲ್ಲ BJPಗೆ ಹಾಕಿದರೆ, ಈ ಕಡೆಯವರೆಲ್ಲ BJPಗೆ ಹಾಕಿದರೆ ಹಂಗೆ ಬರುತ್ತೆ ಅದು. ಇಲ್ಲಿ JDSಗೆ ಹಾಕಿದ್ರು ಸಾಕು, ಅಲ್ಲಿ BJPಗೆ ಹಾಕಿದ್ರು ಸಾಕು. ನಿಮ್ಗೇನು ಅನ್ಸೋದಿಲ್ಲ ಯಾರನ್ನ ಕ್ಯಾಂಡಿಡೇಟ್ ಆಗ್ತೀರಿ ಅಂತ. ಅಲ್ಲಿ ಘರ್ಷಣೆ ಉಂಟಾಗೋದಿಲ್ಲ ಅಂತ. ಕಳೆದ ಬಾರಿ ಜಾತಿ ನಡುವೆ ಘರ್ಷಣೆ ಉಂಟಾಯಿತು. ಈ ಬಾರಿ ಘರ್ಷಣೆ ಇಲ್ಲದಾಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಘರ್ಷಣೆ ಬಂದೇ ಬರುತ್ತೆ, ST ಸೋಮಶೇಖರ್ ಮತ್ತೊಂದು ಬಂದೇ ಬರುತ್ತೆ. ಸೊ ಹಾಗಿರುವಾಗ ಆದರೆ JDSಗೆ ಏನಾಗಿದೆ, ತುಂಬ ಮುಂದೆ ಬಂದಾಗಿದೆ ಅವರಿಗೆ, ಈಗ ವಾಪಸ್ ತಗೊಳಕ್ಕಾಗೋದಿಲ್ಲ. ಹಾಗಾಗಿ ಅವರು ಶತಾಯಗತಾಯ BJP ಹೇಳ್ದಂಗೆ ಕೇಳಬೇಕಾಗತ್ತೆ. ಆಮೇಲೆ BJP ಅವರು ಕೂಡ ಇವರನ್ನ ತುಂಬ ಚೆನ್ನಾಗಿ ನಡೆಸ್ಕೊತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅಂದರೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಮಂಡ್ಯದ ವಿಚಾರದಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಒಂದು ಹೆಜ್ಜೆ ಹಿಂದೆ ಇಟ್ಟಂಗೆ ಕಾಣ್ತಾ ಇದೆ. ಆದರೆ ಸುಮಲತಾ ಅಲ್ಲಿ ನಿಂತರೆ ಹೆಂಗೆ ಅನ್ನುವಂಥ ಒಂದು ಭಯ ಕೂಡ ಇದೆ. ಆದರೆ ಸುಮಲತಾ ಬೇಕು ಅಂತ BJPಗಿದೆ. ಕುಮಾರಸ್ವಾಮಿಗೆ ಸುಮಲತಾ ಬೇಡ, ಆದರೆ BJPಗೆ ಸುಮಲತಾ ಬೇಕು. ಯಾಕಂದ್ರೆ ಆ ಭಾಗದಲ್ಲಿ ನಾಳೆ JDS ವಾಪಸ್ ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಇವರು BJPಯಲ್ಲಿ ಇದ್ದೇ ಇರ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಯಾರು? ಸುಮಲತಾ ದೊಡ್ಡ ನಾಯಕಿ. ಒಕ್ಕಲಿಗ ಅಂದ್ರೆ ಅಂಬರೀಷ್ ಕಾರಣಕ್ಕಾಗಿ ಒಕ್ಕಲಿಗ ಸಾಮ್ರಾಜ್ಯದವರು ಕೂಡ ಅದನ್ನ ಓಕೆ ನಮ್ಮ ನಾಯಕಿಂತ ಒಪ್ಕೊಂಡ್ಬಿಡ್ಬೋದು, ಸೊಸೆ ಅವ್ರು ಹೇಳಿದ್ರಲ್ವಾ. ಸೊ ಹಾಗಿರುವಾಗ ಆ ಗೊಂದಲಗಳು ಈಗಲೂ ಕೂಡ ಮಾಹಿತಿ ಪ್ರಕಾರ ಕೋಲಾರ, ಹಾಸನ, ಮೈಸೂರು ಮತ್ತು ಜಯದೇವ್ ಆಸ್ಪತ್ರೆ ಮಂಜುನಾಥ್ ಅವರು ಇದ್ದಾರಲ್ಲ, ಅವರನ್ನ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತೇಳಿ BJP ಹೇಳಿದೆ ಅಂತೆ. ಹಾಗಾಗಿ ಇವರಿಗೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ 4 ಕ್ಷೇತ್ರಗಳು ಸಿಗತ್ತೆ ಅನ್ನೋದು ಚರ್ಚೆ ವಿಚಾರ. ಮುಂದಿನ ಸುದ್ದಿಗೆ ಹೋಗೋಣ. ಸಿದ್ದರಾಮಯ್ಯನವರ ಸರ್ಕಾರದಿಂದ ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಗಿರೋದು, ಆ ವಿವಾದ ಏನು, ಕಾರಣ ಯಾಕೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ, ಎಲ್ಲದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ.